जय मंगलम जय नमः पार्वती पते शिव हर हर महादेव। श्रीमद् जगद्गुरु पंचाचार्य महाराज की जय। ವೀರಶೈವ ಧರ್ಮ ಸಂಸ್ಥಾಪಕರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರಿಂದ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಶ್ರೀ ಶಿವಯೋಗಿ ಶಿವಾಚಾರ್ಯರು ರಚನೆ ಮಾಡಿದ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥಕ್ಕೆ ಪ್ರಸ್ತುತ ಜಗದ್ಗುರುಗಳಾದ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಜಂಗಮವಾಡಿ ಮಠ ವಾರಣಾಸಿ ಇವರು ತಮ್ಮ ಸಾಧನೆಯಲ್ಲಿ ಅನೇಕ ಗ್ರಂಥಗಳನ್ನು ಸಂಸ್ಕೃತದಿಂದ ಬೇರೆ ಬೇರೆ ದೇಶೀಯ ಭಾಷೆಗೆ ಕನ್ನಡ, ಹಿಂದಿ, ಮರಾಠಿ ಅನೇಕ ಭಾಷೆಗಳಿಗೆ ಭಾಷಾಂತರಿಸಿ ತಮ್ಮ ಪರಮ ಆಶೀರ್ವಾದ ಭಕ್ತಜನಕ್ಕೆ ಮಾಡಿದ್ದಾರೆ. ಈಗ ಪ್ರಸ್ತುತವಾಗಿ 20/8/1993 ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥವು ರಚನೆ ಮಾಡಿದ್ದಾರೆ. ಶ್ರೀ ಶಿವಯೋಗಿ ಶಿವಾಚಾರ್ಯರು ವಿರಚಿತ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥ. ಜಗದ್ಗುರುಗಳು ಇದು 50ನೇ ಆವೃತ್ತಿಯಾಗಿದೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥವು ಶೈವ ಭಾರತಿ ಶೋಧ ಪ್ರತಿಷ್ಠಾನದ 56ನೇ ಕುಸುಮವಾಗಿದೆ. ಕ್ಷಮಿಸಬೇಕು, 50ನೇದಂದೆ 56ನೇದಾಗಿದೆ. ಪ್ರಕಟವಾಗುತ್ತಿರುವುದು ನಮಗೆ ಸಂತೋಷವನ್ನು ತಂದಿದೆ. ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಜನಕಲ್ಯಾಣ ಪ್ರತಿಷ್ಠಾನ ಅಂಗಸಂಸ್ಥೆಯಾದ ಶೈವ ಭಾರತಿ ಶೋಧ ಪ್ರತಿಷ್ಠಾನವು 20/8/1993 ಪ್ರತಿಷ್ಠಾಪನೆಗೊಂಡಿದೆ. ಇದು ನವದೆಹಲಿಯ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಿಂದ ಮಾನ್ಯ ಪಡೆದಿದೆ. ಸಂಸ್ಥೆಯಾಗಿ ಮಾನ್ಯ ಪಡೆದಿದೆ. ಆಗಮಶಾಸ್ತ್ರದ ಮೂರ್ಧನ್ಯ ವಿದ್ವಾಂಸಕರಾದ ಪಂಡಿತ ವ್ರಜವಲ್ಲಭ ದ್ವಿವೇದಿಯವರು ಈ ಶೋಧ ಪ್ರತಿಷ್ಠಾನದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪಂಡಿತ ಸುಧಾಂಶು ಶೇಖರ್ ಶಾಸ್ತ್ರಿ, ಪಂಡಿತ್ ಶೀತಲ್ ಪ್ರಸಾದ್ ಉಪಾಧ್ಯಾಯ, ಡಾಕ್ಟರ್ ರಮಾ ಘೋಷ್ ಹಾಗೂ ಡಾಕ್ಟರ್ ಕುಟುಂಬ ಶಾಸ್ತ್ರಿಗಳು ಪರಾಮರ್ಶದಾತೃ ಸಮಿತಿ ಸನ್ಮಾನಿತ ಸದಸ್ಯರಾಗಿರುತ್ತಾರೆ. ಈ ಶೋಧ ಪ್ರತಿಷ್ಠಾನದಿಂದ ಇಲ್ಲಿಯವರೆಗೆ ಮೂಲ ಸಂಸ್ಕೃತದ 50ಕ್ಕೂ ಹೆಚ್ಚು ಗ್ರಂಥಗಳು ಹಿಂದಿ, ಇಂಗ್ಲಿಷ್, ತೆಲುಗು, ಮರಾಠಿ ಮತ್ತು ಕನ್ನಡ ಭಾಷೆಯಲ್ಲಿ ಅನುವಾದನೆಗೊಂಡಿವೆ, ಮುದ್ರಿಸಿ ಪ್ರಕಟಗೊಳಿಸಲಾಗಿದೆ. ಸದ್ಯ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪಾರಾಯಣ ಗ್ರಂಥವು ಬೃಹತ್ ಯೋಜನೆಯನ್ನು ಹಮ್ಮಿಕೊಂಡು ಈ ಸಂಸ್ಥೆ ಕಾರ್ಯ ಮಾಡುತ್ತಿರುವುದು ನಮಗೆ ಅತ್ಯಂತ ಸಂತೋಷವಾಗಿದೆ ಅಂತ ಹೇಳಿ ಶ್ರೀಮದ್ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿದ್ದಾರೆ. ಶ್ರೀ ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮ ಗ್ರಂಥ. ಇದರಲ್ಲಿ ವೀರಶೈವ ಧರ್ಮದ ಅಷ್ಟಾವರಣ, ಪಂಚಾಚಾರ ಮತ್ತು ಷಟಸ್ಥಲ ಸಿದ್ಧಾಂತಗಳು ಶಾಸ್ತ್ರೀಯವಾಗಿ ಪ್ರತಿಪಾದಿಸಲ್ಪಟ್ಟಿವೆ. ಆದ್ದರಿಂದ ಶ್ರೀ ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮದ ಉತ್ಕೃಷ್ಟವಾದ ಶಾಸ್ತ್ರ ಗ್ರಂಥವು. ಇಲ್ಲಿ ಷಟ್ಸ್ಥಲ ಸಿದ್ಧಾಂತವನ್ನು 101 ಸ್ಥಳಗಳ ರೂಪದಲ್ಲಿ ವಿಸ್ತಾರಗೊಳಿಸಿರುವುದು ಈ ಗ್ರಂಥದ ವೈಶಿಷ್ಟ್ಯವಾಗಿದೆ. ಮುಕ್ತಿಯನ್ನು ವೈಶಿಷ್ಟ್ಯವಾಗಿದೆ. ಭಗವಂತನಾದ ಶ್ರೀಕೃಷ್ಣನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಶ್ರೀ ಭಗವದ್ಗೀತೆಯನ್ನು ಉಪದೇಶ ಮಾಡಿದಿರುವಂತೆ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮುನಿಯನ್ನು ನಿಮಿತ್ತ ಮಾಡಿಕೊಂಡು ಸಮಸ್ತ ಮನುಕುಲದ ಉದ್ಧಾರಕ್ಕಾಗಿ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಉಪದೇಶಿಸಿದ್ದಾರೆ. ಗೀತೆಯಲ್ಲಿ ರಾಜನಾದ ಅರ್ಜುನನು ಶ್ರೋತೃವಾಗಿದ್ದಾನೆ. ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ತಪಸ್ವಿಯೂ ನಿಗಮಾಗಮಗಳ ಬಲ್ಲವರೂ ಆದ ಅಗಸ್ತ್ಯ ಮುನಿಯು ಶ್ರೋತೃವಾಗಿದ್ದಾರೆ. ಶ್ರೀಮದ್ ಭಗವದ್ಗೀತೆಯನ್ನು ವ್ಯಾಸ ಮಹರ್ಷಿಗಳು
ಉಪನಿಷತ್ತುಗಳ ಆಧಾರದಲ್ಲಿ ವಿರಚಿಸಿದರೆ ಶ್ರೀ ಶಿವಯೋಗಿ ಶಿವಾಚಾರ್ಯರು ಶ್ರೀ ಸಿದ್ಧಾಂತ ಆಗಮಗಳ ಆಧಾರದಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ವಿರಚಿಸಿದ್ದಾರೆ. ವೇದವ್ಯಾಸರು ವೇದಗಳ ವಿಂಗಡಣೆ ಮಾಡಿದರು. ವೇದವನ್ನು ವಿಂಗಡಣೆ ಮಾಡಿ 4 ಭಾಗಗಳನ್ನಾಗಿ ಮಾಡಿದರು. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ ಅಂಥೇಳಿ. ಶ್ರೀ ಶಿವಯೋಗಿ ಶಿವಾಚಾರ್ಯರು ಸಿದ್ಧಾಂತ ಶಿಖಾಮಣಿಯನ್ನು ಪರಮ ತಪಸ್ವಿಗಳು ಆದ ಶ್ರೀ ಅಗಸ್ತ್ಯ ಮುನಿಗಳನ್ನು ಶ್ರೋತೃವಾಗಿಸಿಕೊಂಡು ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಇಡೀ ಸಮಾಜಕ್ಕೆ ಕೊಟ್ಟಿದ್ದಾರೆ. ಈ ಆಧಾರದಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿ ವಿವರಿಸಿದ್ದಾರೆ. ಹೀಗೆ ಶ್ರೀಮದ್ ಭಗವದ್ಗೀತೆಯು ಉಪನಿಷತ್ತುಗಳ ಆಧಾರವಾಗಿದ್ದರೆ ಶ್ರೀ ಸಿದ್ಧಾಂತ ಶಿಖಾಮಣಿ ಸಿದ್ಧಾಂತ ಆಗಮಗಳ ಸಾರವಾಗಿದೆ. ಶಿವನು ತನ್ನ ಪ್ರಮಥ ಗಣಗಳಿಗೆ ಮತ್ತು ದೇವಿಗೆ ಮಾಡಿದ ಶಿವಾದ್ವೈತ ಸಿದ್ಧಾಂತ ಉಪದೇಶವೇ ಕಾದಿ ವಾತುಲಾಂತಗಳಾದ 28 ಶಿವಾಗಮಗಳು. ಇವುಗಳಿಗೆ ಸಿದ್ಧಾಂತ ಆಗಮಗಳೆಂದು ಕರೆಯುವರು. ಶಿವನಿಂದ ಈ ಉಪದೇಶವನ್ನು ಶ್ರವಣ ಮಾಡಿದ ಪ್ರಥಮ ಗಣರಲ್ಲಿ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ ಮತ್ತು ವಿಶ್ವಕರ್ಣರೆಂಬ ಪಂಚಗಣಾಧೀಶ್ವರರು ಪ್ರಮುಖರು. ಇದರಲ್ಲಿ ಶ್ರೀ ರೇಣುಕೇಶ್ವರರು ಶಿವನ ಅಪ್ಪಣೆಯ ಮೇರೆಗೆ ಭೂಲೋಕದಲ್ಲಿ ಕೊಲ್ಲಿಪಾಕಿಯ ಶ್ರೀ ಸೋಮೇಶ್ವರ ಲಿಂಗದಿಂದ ಆವಿರ್ಭವಿಸಿ ತಾನು ಶಿವನಿಂದ ಪಡೆದ ಆ ಶಿವಾದ್ವೈತವನ್ನೇ ಮುನಿಯಾದ ಅಗಸ್ತ್ಯ ಮುನಿಗಳಿಗೆ ಉಪದೇಶ ಮಾಡಿದರು. ಹೀಗೆ ಶಿವನಿಂದ ಶಿವಗಣಗಳಿಂದ ಮುನಿಗಳಿಗೆ, ಮುನಿಗಳಿಂದ ಮಾನವ ಸಮಾಜಕ್ಕೆ ಪ್ರಾಪ್ತವಾದ ಈ ಗ್ರಂಥವು ಶಿವನ ಪ್ರಸಾದವೇ ಈ ಶ್ರೀ ಸಿದ್ಧಾಂತ ಶಿಖಾಮಣಿಯು. ಸಮಾಜದಲ್ಲಿ ಅನೇಕ ಮಹಾತ್ಮರಾಗಿದ್ದಾರೆ, ಅನೇಕ ಧರ್ಮಗಳು ಇವೆ. ಅದರಲ್ಲಿ ಜೈನ್ ಧರ್ಮದಲ್ಲಿ ಮಹಾವೀರರಾಗಿದ್ದಾರೆ. ಅವರು ಕೂಡ ತಮ್ಮ ಧರ್ಮ ಅನುಯಾಯಿಗಳಿಗೆ ಜೈನ್ ಧರ್ಮದ ಗ್ರಂಥ ಸಮರ್ಪಿಸಿದ್ದಾರೆ. ಅವರು ಆ ಧರ್ಮದ ಅನುಯಾಯಿಗಳಾಗಿ ಆ ಗ್ರಂಥದ ಪಠಣ ಮಾಡುತ್ತಾ ಸಮಾಜದ ಉದ್ಧಾರ ಮಾಡುವವರಾಗಿದ್ದಾರೆ. ಅದರಂತೆ ಈ ಪೂರ್ವದಲ್ಲಿ ಬೌದ್ಧ ಧರ್ಮ ಕೂಡ ಆಗಿದೆ. ಗೌತಮ ಬುದ್ಧರು ಅವತಾರ ಆದ ನಂತರ ಬೌದ್ಧ ಧರ್ಮ ಕೂಡ ಸಮಾಜದಲ್ಲಿ ತಮ್ಮ ಅನುಯಾಯಿಗಳಿಗೆ ಧರ್ಮದ ಬೋಧೆಯನ್ನು ಹೇಳಿ ಸಮಾಜದ ಉದ್ಧಾರ ಮಾಡುವವರಾಗಿದ್ದಾರೆ. ಹೀಗೆ ಜಗದ್ಗುರು ಶಂಕರಾಚಾರ್ಯರು ಕೂಡ ತಮ್ಮ ಅನುಯಾಯಿಗಳಿಗೆ 4 ಪೀಠಗಳನ್ನು ಸ್ಥಾಪಿಸಿ ಸಮಾಜದ ಉದ್ಧಾರ ಮಾಡುವವರಾಗಿದ್ದಾರೆ. ಅದರಂತೆ ಜಗದ್ಗುರು ರೇಣುಕಾಚಾರ್ಯರು ಶಿವನ ಅಪ್ಪಣೆಯ ಮೇರೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ವೀರಶೈವ ಧರ್ಮದ ಅನುಯಾಯಿಗಳಿಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾರೆ. ಅದು ಶ್ರೀ ಶಿವಯೋಗಿ ಶಿವಾಚಾರ್ಯರು ಇದನ್ನು ಸಿದ್ಧಾಂತ ಶಿಖಾಮಣಿ ರಚಿಸಿದರು. ಅದನ್ನು ಕ್ರಮೇಣ ಯುಗಾಂತರದಲ್ಲಿ ಇಲ್ಲಿಯವರೆಗೂ ನಡೆದು ಬಂದು ಈಗ ಇವತ್ತಿನ ದಿನದಲ್ಲಿ ಕಾಶಿ ಜ್ಞಾನಪೀಠ ಸಿಂಹಾಸನಾಧೀಶ್ವರರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಭಕ್ತರಿಗೆ ಅನೇಕ ಥರವಾಗಿ ಪ್ರತಿನಿತ್ಯ ಭಕ್ತರಿಗೆ ಈ ಜ್ಞಾನ ಅಮೃತವನ್ನು ಪ್ರಸಾದ ರೂಪದಲ್ಲಿ ಕೊಡುವವರಾಗಿದ್ದಾರೆ. ಇವತ್ತಿಗೆ 88 ವಯಸ್ಸಿನವರಾಗಿದ್ದರೂ ಕೂಡ ನಿರಂತರ ಸಮಾಜದ ಧರ್ಮದ ಉದ್ಧಾರಕ್ಕೋಸ್ಕರ ತಾವು ಸೇವೆಯನ್ನು ಭಕ್ತರಿಗೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರನ್ನು ನಾವು ಯಾವ ಥರ ಹೊಗಳಿದರೂ ಕೂಡ ಕಡಿಮೆನೇ. ನಿಜವಾಗಿಯೂ ಜ್ಞಾನದ ಖಣಿಯಂತೆ ಇರತಕ್ಕಂಥ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಎಲ್ಲ ಜಗದ್ಗುರುಗಳು, ಎಲ್ಲ ಪೀಠಾಚಾರ್ಯರು ಭಾಳ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಅಂಥ ಜಗದ್ಗುರುಗಳು ಶ್ರೀ ಸಿದ್ಧಾಂತ ಶಿಖಾಮಣಿಯ
ಪಾರಾಯಣ ಗ್ರಂಥವಾಗಿ 56ನೇ ಗ್ರಂಥ ಸಮಾಜದ ಕೈಗೆ ಕೊಟ್ಟಿದ್ದಾರೆ. ಈ ಗ್ರಂಥವನ್ನು ನನಗೆ ನಮ್ಮ ದೀಕ್ಷಾ ಗುರುಗಳಾದ ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಾದ ರೂಪದಲ್ಲಿ ಕೊಟ್ಟಿದ್ದಾರೆ. ನನಗೂ ಕೂಡ ಈ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಸ್ತುತಪಡಿಸಬೇಕು, ಸಮಾಜಕ್ಕೆ ಸ್ವಲ್ಪ ಆದರೂ ಕೂಡ ಸೇವೆ ಮಾಡಬೇಕು ಅಂಥೇಳಿ ಈ ಯೂಟ್ಯೂಬ್ ಮುಖಾಂತರ ಈ ಗ್ರಂಥದ ಪರಿಚಯ ಮಾಡ್ತಾ ಇದ್ದೇನೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಭಕ್ತರಿಗೆ ಅಮೃತ ಸ್ವರೂಪ ದಯಪಾಲಿಸಿದ್ದಾರೆ. ಇದನ್ನು ನಾವು ನಿರಂತರ ಪಠಣ ಮಾಡುವವರಾಗಿ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು, ಮುಕ್ತಿಗೆ ಪಾತ್ರರಾಗಬೇಕು ಅಂಥೇಳಿ ನಾನು ಸ್ವಲ್ಪ ಪ್ರಯತ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದೇನೆ. ಶ್ರೀಮದ್ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ ಸಿದ್ಧಾಂತ ಶಿಖಾಮಣಿ ಪಿಂಡಸ್ಥಳ ಭಕ್ತಿಸ್ಥಳ ಸೋಷಿಯಲ್ ಮೀಡಿಯಾದ ಮುಖಾಂತರ ಯೂಟ್ಯೂಬ್ನಲ್ಲಿ ಕೇಳ್ತಾ ಇದ್ದರೆ ಅದೊಂದು ಆನಂದ ಸಾಗರನೇ ನಮ್ಮೆದುರಿಗೆ ತಂದಿದ್ದಾರೆ ಅಂತೇಳಿ ಅನ್ನಿಸ್ಬೋದು. ಅವರ ಪ್ರತಿಯೊಂದು ಮುಖಾರವಿಂದ ಬರುವ ಶಬ್ದ ಅಮೃತಮಯವಾಗಿದೆ. ವೀರಶೈವ ಧರ್ಮದ ಅನೇಕ ಪರಿಚಯ, ಅನೇಕ ಸ್ಥಳಗಳು ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಕೃತಯುಗದಿಂದ ಬಂದಿರತಕ್ಕಂಥ, ಸತ್ಯಯುಗದಿಂದ ಬಂದಿರತಕ್ಕಂಥ ಸಿದ್ಧಾಂತ ಶಿಖಾಮಣಿಯನ್ನು ಶಿವನ ಅಪ್ಪಣೆ ಮೇರೆಗೆ ಜಗದ್ಗುರು ರೇಣುಕಾಚಾರ್ಯರು ಯುಗಾಂತರಗಳಿಂದ ಬಂದು ಈಗ 21ನೇ ಶತಮಾನದಲ್ಲಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಮಾಜಕ್ಕೆ ತಮ್ಮ ಅಮೃತಮಯವಾದ ಸಿದ್ಧಾಂತ ಶಿಖಾಮಣಿಯನ್ನು ಹೇಳ್ತಾ ಎಲ್ಲರಿಗೂ ಸಂತೋಷಪಡಿಸ್ತಾ ಇದ್ದಾರೆ. ಅದು ಕೇಳಿ ನನಗೂ ಕೂಡ ಬಹಳ ಸಂತೋಷ, ಆನಂದವಾಗಿ ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದರಲ್ಲಿ ಬರ್ತಕ್ಕಂಥ ಅನೇಕ ವಿಷಯಗಳು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಜಗದ್ಗುರುಗಳು ಸಿದ್ಧಾಂತ ಶಿಖಾಮಣಿ ಮತ್ತು ಶ್ರೀಮದ್ ಭಗವದ್ಗೀತೆ, ವೇದ ಉಪನಿಷತ್ತುಗಳ ತುಲನಾತ್ಮಕವಾಗಿ ಮಾಡಿ ಭಕ್ತರಿಗೆ, ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾನು ಅವರ ಆಶೀರ್ವಾದದಿಂದ ಈ ಗ್ರಂಥದ ವಿಷಯ ಧರ್ಮದ ಸೇವೆ ಎಂದು ತಿಳಿದು ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಚಾರ ಮಾಡ್ತಾ ಸೇವೆ ಮಾಡಬೇಕನ್ನೋ ಇಚ್ಛೆ ಬಂದು ಈ ಕಾರ್ಯಕ್ರಮ ಮುಂದುವರಿಸಿದ್ದೇನೆ. ಈ ಸಮಯ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯರ ತತ್ಸ್ವರೂಪ ಪ್ರಸ್ತುತವಾಗಿದ್ದಿರ್ತಕ್ಕಂಥ ವಾರಣಾಸಿ ಜಂಗಮವಾಡಿ ಮಠದ ಜ್ಞಾನ ಸಿಂಹಾಸನಾಧೀಶ್ವರರು ಹಿರಿಯ ಜಗದ್ಗುರುಗಳು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಪದ್ಮಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.